ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಕ್ಕೇರಿಯ ಅಘೋರೇಶ್ವರ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಸಾಗರ ತಾಲೂಕಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಶಿವ ಟೆಂಪಲ್ ಆಗಿದೆ ಇದು ಹೊರಗಡೆ ಕಾಣೋ ವ್ಯೂ ಅದ್ರದ್ದು. ಇದನ್ನು ಕೆಳದಿ ರಾಜರ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದಂತೆ ಈ ಟೆಂಪಲನ್ನು ವಿಜಯನಗರ ಅರಸರ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎರಡು ವಿಶೇಷತೆ ಇದೆ ಅಂತೆ. ಒಂದು ಬೃಹತ್ತಾದ ಒಂದು ನಂದಿ ಇದೆ ಕಲ್ಲಿಂದು. ಎರಡನೇದಾಗಿ ಇಲ್ಲೆರಡು ಪಲ್ಲಿಗಳು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಒಂದಕ್ಕೊಂದು ನೋಡ್ತಾ ಇದೆ. ಅದು ಜಾಯಿನ್ ಆದರೆ ಪ್ರಳಯ ಆಗುತ್ತೆ ಅನ್ನೋ ಪ್ರತೀತಿ ಇದೆ ಅಂತೆ. ಅದನ್ನು ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ಇದು ದೇವಸ್ಥಾನದ ಸ್ಟೆಪ್ಸ್. ಇದು ಹತ್ತಿ ಮೇಲೆ ಹೋಗ್ತಿದ್ದಂಗೆ ನಾವು ಟೆಂಪಲನ್ನು ಕಾಣ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನಾವು ನೋಡ್ತಾ ಇರೋದು ನಂದಿ ಟೆಂಪಲ್. ಅದು ಇಲ್ಲೊಂದು ಸೂಚನಾ ಫಲಕದಲ್ಲಿ ಬರೆದಿದ್ದಾರೆ. ಅದು ಕಣಶಿಲೆಯಿಂದ ಮಾಡಿದ್ದಂತೆ ಈ ಟೆಂಪಲನ್ನು. ಇದು ಅದರ ವ್ಯೂಹ. ಅಲ್ಲಿ ಕಾಣ್ತಾ ಇರೋದು ನಂದಿ ಟೆಂಪಲ್. ಇದು ನಂದಿಯ ಬೃಹತ್ ಟೆಂಪಲ್ ಅಂತಲೇ ಹೇಳ್ಬೋದು. ದೊಡ್ಡ ಕಿಟಕಿಗಳೆಲ್ಲ ಇದೆ ನೋಡಿ. ಒಳಗಡೆ ನಂದಿ ಈ ಕಿಟಕಿಯಿಂದ ಕ್ಲೀನಾಗಿ ಕಾಣುತ್ತೆ. ಒಳಗೆ ಹೋಗ್ತಿದ್ದಂಗೆ ನಾವು ನೆಕ್ಸ್ಟ್ ಕಾಣೋದೆ ಶಿವ ಟೆಂಪಲ್ಲು. ಇದರ ಎರಡು ಬದಿಯಲ್ಲಿ ಆನೆಗಳನ್ನು ಕೆತ್ತನೆ ಕೆಲಸ, ಎರಡು ಆನೆಗಳು ನಿಂತಿದೆ. ಕೆತ್ತನೆ ಕಲ್ಲಿನ ಮೇಲೆ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ. ಇದು ನಂದಿ ಟೆಂಪಲಿನ ನಂದಿ ಇದ್ರದಕ್ಕೆ ವಿಗ್ರಹದ ಟೆಂಪಲಿನ ಎದುರುಗಡೆ ಇರೋ ಒಂದು ಕಲ್ಲಿನ ಒಂದು ಇದು. ಒಳಗಡೆ ಇದನ್ನ ದರ್ಶನನ ಆಮೇಲೆ ನಾವು ಇದಕ್ಕೆ ದರ್ಶನ ಮಾಡೋಣ ಅಂತೇಳಿ ನೇರವಾಗಿ ನಾವು ಶಿವ ಟೆಂಪಲ್ಗೇನೆ ಹೋದ್ವಿ. ಇದು ಹೈಟಲ್ಲಿದೆ. ಶಿವ ಟೆಂಪಲ್ ಹೈಟಲ್ಲಿದೆ. ಅಘೋರೇಶ್ವರ ಟೆಂಪಲ್ ಅಂತ. ಇದು ಶಿವನ ಒಂದು ರೂಪ. ಕೆಳಗಡೆ ಸಿಂಹಗಳ ಮುಖ ಇರೋ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ. 2-3 ಸ್ಟೆಪ್. ಇಲ್ಲಿ ಒಳಗಡೆ ಇದು ಅದರ ಗರ್ಭಗುಡಿ. ಇದು ಶಿವ ಇರೋ ಜಾಗ. ಇದು ಶಿಖರ. ಇದು ಹೊರಗಡೆಯಿಂದ ಇದನ್ನು ನೋಡಿದ್ವಿ. ಇದಾದಮೇಲೆ ಎದುರುಗಡೆ ಕೆತ್ತನೆ ಕೆಲಸ ಇರೋ ಸಿಂಹದ ಮುಖ ಇರೋ ಕೆತ್ತನೆ ಕೆಲಸಗಳನ್ನು ನೋಡ್ಬೋದು. ನೋಡಿ ಎಷ್ಟು ನೀಟಾಗಿದೆ. ಮೇಲ್ಗಡೆ ಸ್ಟೆಪ್ಪಲ್ಲಿ ಕಿಟಕಿಗಳನ್ನು ಮಾಡಿದ್ದಾರೆ. ಕಿಟಕಿಗಳಿಗೆ ಸಣ್ಣ ಸಣ್ಣ ಇದಕ್ಕೆ ಕಂಡಿಗಳನ್ನು ಮಾಡಿದ್ದಾರೆ. ಅದೇನಕ್ಕಂದರೆ ತಂಪಾದ ಗಾಳಿ ಒಳಗೆ ಬರುತ್ತೆ ಅನ್ನೋ ಪ್ರತೀತಿ ಅಂತೆ. ಇದು ನೋಡಿ ಈಗ ನೋಡ್ತಾ ಇದ್ದೀವಲ್ಲ, ಇದೇ ಎರಡು ಪಲ್ಲಿಗಳ ಕೆತ್ತನೆ ಮಾಡಿದ್ದು. ಅದು ಅಪೋಸಿಟ್ ಆಗಿದೆ. ಒಂದಕ್ಕೊಂದು ಮುಖ ಟಚ್ ಆಗೋಂಗೆ. ಟಚ್ ಆದರೆ ಪ್ರಳಯ ಆಗುತ್ತೆ ಅಂತ ಪ್ರತೀತಿ ಅಂತೆ. ಅದಾಗದೇ ಇರೋಂಗೆ ಅಲ್ಲೊಂದು ಸಣ್ಣ ಚೇಳಿದೆ, ಅದು ಕಾಯುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಅಘೋರೇಶ್ವರ ಟೆಂಪಲ್ ಅದು ಒಳಗೆ ಹೋದ್ವಿ. ಅಲ್ಲಿ ವಿಡಿಯೋ ಮತ್ತು ಕ್ಯಾಮ್ರಕ್ಕೆ ಅಲೋ ಇರಲಿಲ್ಲ. ಶೂಟ್ ಏನು ಮಾಡೋಕ್ಕೆ ಕೊಟ್ಟಿರಲಿಲ್ಲ ಆಗಿತ್ತು. ನಾವು ಸೀದಾ ಹೋಗಿ ದೇವ್ರ ದರ್ಶನ ಮಾಡ್ಕೋಬೋದು. ಮಾಡಿಬಿಟ್ಟು ಒಳಗಡೆ ಕಂಬಗಳಿದೆ, ಕಲ್ಲಿನ ಬೃಹತ್ತಾದ ಕಂಬಗಳು. ಅದರಲ್ಲಿ ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅದ್ಭುತವಾಗಿದೆ. ಅದನ್ನೆಲ್ಲ ನೋಡ್ಬೋದು. ನೋಡಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ನಾವು ಬಲಗಡೆ ಇರೋ ಸೈಡಿಂದ ಇನ್ನೊಂದು ದಾರಿ ಇದೆ. ಅಲ್ಲಿಂದ ಬಂದರೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಮೂಲ ಇಲ್ಲಿ 24 ಕೈಗಳ ಟೆಂಪಲ್ ದೇವರ ವಿಗ್ರಹ ಇತ್ತಂತೆ. ಅದನ್ನು ಇವ್ರ ಕಾಲದಲ್ಲಿ ಹಾಳು ಮಾಡಿದಾಗ ಬ್ರಿಟಿಷರ ಇದರಲ್ಲಿ ನಂತರ ಒಂದು ಶಿವನ ವಿಗ್ರಹ ಇಟ್ಟಿದ್ದಾರೆ ಅಂತ ಹೇಳಿದರು. ಇದು ಇನ್ನೊಂದು ಟೆಂಪಲ್ಲು. ಈಗ ಕಾಣ್ತಾ ಇದೆಯಲ್ಲ, ಇನ್ನೊಂದು ಟೆಂಪಲ್ಲು. ಅದನ್ನು ನಾವು ವಿಸಿಟ್ ಮಾಡಿದ್ವಿ. ಅಲ್ಲಿ ಪೂಜೆ ನಡೀತಾ ಇತ್ತು. ಅದಾದಮೇಲೆ ಈ ಕಾಣೋದು ನಂದಿಯ ಬೃಹತ್ತಾದ ಏಕಶಿಲಾ ಮೂರ್ತಿ. ಇದು ನಂದಿ. ಇದು ಕಪ್ಪು ಕಲ್ಲಿನಿಂದ ಕೆತ್ತಿದ್ದಾರೆ. ತುಂಬ ನೈಸಾಗಿ ನಾಜೂಕಾಗಿದೆ. ಅದರ ಕಾಲೊಂದು ಹೀಗೆ ಎತ್ತಿ ಫೋಲ್ಡ್ ಮಾಡ್ಕೊಂಡಿದೆ. ಅದು ಅದರೊಳಗಿಂದ ಹಿಂದೆಲ್ಲ ಮಕ್ಕಳನ್ನು ಪಾಸ್ ಮಾಡ್ತಿದ್ರಂತೆ. ಕಾಲಿಂದ ಒಳಗಿಂದ ಸ್ವಲ್ಪ ಗ್ಯಾಪ್ ಇದೆ. ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಕಾಣ್ಬೋದು ಅದರಲ್ಲೊಂದು ಗ್ಯಾಪ್ ಇದೆ. ಅದನ್ನು ನಾನು ಈ ಸೈಡಿಂದ ತೋರಿಸಿದ್ದೀನಿ. ನಂದಿಯ ಕುತ್ತಿಗೆಯಲ್ಲಿ ಫಸ್ಟಿಗೆ ಒಂದು ಹೂವಿನ ಹಾರದ ಕೆತ್ತನೆ ಕೆಲಸ ಮಾಡಿದ್ದಾರೆ. ಅದು ತುಂಬ ಸುಂದರವಾಗಿದೆ. ನೆಕ್ಸ್ಟು 2ನೇ ಸ್ಟೆಪ್ಪಲ್ಲಿ
ಗಂಟೆಗಳನ್ನು ಕೆತ್ತಿದ್ದಾರೆ. ನಿಜವಾಗೂ ನಂದಿ ಹಾಕಿದ್ದಾರೆ ಗಂಟೆಗಳಲ್ಲಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ತುದಿಯಲ್ಲಿ ಒಂದು ಬೃಹತ್ ಗಂಟೆ ಇದೆ. ಆ ಗಂಟೆಗೆ ದಾರನ ಜಾಯಿನ್ ಮಾಡಿ ಅದನ್ನು ಬೆನ್ನಿಗೆ ಕಟ್ಟಿದ್ದಾರೆ. ಬೆನ್ನಿಗೆ ಕಟ್ಟಿಬಿಟ್ಟು ಅದ್ರ ತುದಿಯಲ್ಲೂ 2 ಗಂಟೆಗಳ ಜೋತ್ ಬಿದ್ದ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಕೆತ್ತನೆ ಕೆಲಸ. ನೈಸಾಗಿದೆ. ನಂದಿಯ ದೇಹನ ನೈಸಾಗಿ ಕೆತ್ತಿ ಅದಕ್ಕೆ ಗಂಟೆಗಳನ್ನು ದಾರ ಕಟ್ಟಿದಂಗಿದೆ. ಅದು ಇಲ್ಲ, ಬಾಲ ಇರಲಿಲ್ಲ, ಅದನ್ನು ನಾಶಪಡಿಸಿದ್ದಾರೆ ಅಂತಲೇ ಹೇಳಿದ್ದಾರೆ. ಬಾಲ ಕಟ್ಟಾಗಿದೆ, ಬಾಲ ಇರಲಾಗಿತ್ತು ನಂದಿಗೆ. ನೋಡಿ, ಕಾಲು ಕಾಣ್ತಾ ಇದೆಯಲ್ಲ, ಆ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಜನ ಪಾಸ್ ಆಗ್ತಿದ್ರಂತೆ. ಇನ್ನೊಂದು ಕಾಲನ್ನು ಅದು ಫೋಲ್ಡ್ ಮಾಡ್ಕೊಂಡಿದೆ. ಮತ್ತು ಅಲ್ಲಿ ಫುಲ್ ಕುತ್ಕೋಬೋದು, ನಮಗೆ ಪ್ಲೇಸ್ ಇದೆ, ಅಲ್ಲೂ ಕುತ್ಕೋಬೋದು. ಕಿಟಕಿಗಳು ದೊಡ್ಡ ದೊಡ್ಡದಿದೆ, ಅಲ್ಲಿಂದ ಹೊರಗಡೆ ವ್ಯೂವನ್ನು ನಾವು ಚೆನ್ನಾಗಿ ವಾಚ್ ಮಾಡ್ಬೋದು. ನೋಡಿ, ಕಿಟಕಿಯಿಂದ ಎಲ್ಲ ಕಡೆಯಿಂದ ಗಾಳಿ ಬರೋ ಆಗಿದೆ. ತುಂಬ ಆ ಟೆಂಪಲ್ಗಿಂತ ಇಲ್ಲೇ ತುಂಬಾ ಎಂಜಾಯ್ ಮಾಡಿದ್ವಿ. ಅಷ್ಟು ಖುಷಿಯಾಗೂ ಇತ್ತು. ಅದ್ಭುತವಾದ ಒಂದು ವಿಸಿಟಿಂಗ್ ಆಗಿತ್ತು. ನೋಡಿ, ಇದೇನೆ ಸಂಪೂರ್ಣವಾಗಿ ನಂದಿದೆ. ಎದುರುಗಡೆ ಮುಖ ಇದು ಕಿಟಕಿಗಳು, ದೊಡ್ಡ ದೊಡ್ಡದಾದ ಕಿಟಕಿಗಳಿದೆ. ನೋಡಿ, ಕಾಲು ಫೋಲ್ಡು ನೀಟಾಗಿ ಕಾಣುತ್ತೆ ಇಲ್ಲಿ. ಇಷ್ಟನ್ನು ವಿಸಿಟ್ ಮಾಡಿ ನಾವು ವಾಪಸ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.